ಸ್ಪೆಷಲ್. ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಇವತ್ತು ಮೋಕ್ಷಿತ ಬರ್ತಡೇ, ನನ್ನ ಮಗಳದು. ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ, ನಾನು ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ. ಯಾಕಪ್ಪ ಅಂದರೆ ಇವತ್ತು ಥರ್ಸ್ಡೇ, ಅಂದರೆ 19 ಥರ್ಸ್ಡೇ ಬಂದಿದೆ ಜೂನಲ್ಲಿ. ಅದಕ್ಕೆ ಇವಾಗೆಲ್ಲ ಸ್ಕೂಲು ಕಾಲೇಜೆಲ್ಲ ಇರುತ್ತಲ್ವ, ಅದಕ್ಕೆ ಸಂಡೇ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ. ಇವತ್ತು ಸ್ವಲ್ಪ ಸಿಂಪಲಾಗಿ ಮಾಡಿ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲರೂ. ಯಾಕಂದರೆ ಸುಬ್ಬು ಅವ್ರ ತಂಗಿ ಬ್ಯಾಂಗ್ಳೂರಿಂದ ಬರೋದಿರುತ್ತೆ, ಅವರು ಕಾಲೇಜೆಲ್ಲ ಬಿಟ್ಟು ಬರೋಕ್ಕಾಗಲ್ಲ, ಬಂದು ಮತ್ತೆ ಬೇಗ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಸ್ಯಾಟರ್ಡೆ ಬಂದು ಸಂಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಇವಾಗ ಬಂದು 4 ಗಂಟೆ ಆಗಿರುತ್ತೆ ಟೈಮ್. ಇವಾಗ ರೆಡಿ ಆಗಿದ್ದೀನಿ. ಮೋಕ್ಷಿತನೂ ಇನ್ನು ಬೆಳಗ್ಗೆ ಒಂದು ಜೊತೆ ಬಟ್ಟೆ ಹಾಕಿದ್ದೀನಿ, ನಾರ್ಮಲ್ದು ಹೊಸದೇ. ಇನ್ನು ಬರ್ತಡೇ ಡ್ರೆಸ್ ಹಾಕಲಿಲ್ಲ, ತಿನ್ನೋವಾಗೆಲ್ಲ ಗಲೀಜು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಇವಾಗ ನಿದ್ದೆ ಮಾಡ್ತಿದ್ದಾಳೆ. ಅವಳು ಎದ್ದಿದ ತಕ್ಷಣ ಅದು ಹಾಕ್ತೀನಿ. ಪೂಜೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಪೂಜೆ ಕೂಡ ಮಾಡಬೇಕು. ಸುಧಾ ಅವ್ರ ಮನೇಲಿ ಹೋಗಿ, ಅಂದರೆ ನಮ್ಮ ಅಕ್ಕ ಅವ್ರ ಮನೇಲಿ ಹೋಗಿ ಕೇಕ್ ಕಟ್ ಮಾಡೋಣ ಅನ್ಕೊತೀವಿ. ಇಲ್ಲಿ ನಾವು ಮೂವರೇ ಇರ್ತೀವಲ್ವ, ಕಟ್ ಮಾಡೋಕ್ಕೆ ಒಂಥರ ಬೋರ್ ಹೊಡಿಯುತ್ತೆ. ಮತ್ತು ಎಲ್ಲರನ್ನೂ ಕರಿತೀವಿ, ಸಂಡೇ ಕರೆದು ಮಾಡ್ಕೊತೀವಿ ಗ್ರ್ಯಾಂಡಾಗಿ. ಇವತ್ತು ಅಲ್ಲೇ ಹೋಗಿ ಕೇಕ್ ಕಟ್ ಮಾಡೋಣ ಅಂತ, ಅವತ್ತು ಕಟ್ ಮಾಡ್ತೀನಿ. ಯಾಕಪ್ಪ ಅಂದರೆ ಬರ್ತಡೇ ಸ್ಪೆಷಲ್ ಅಲ್ವಾ, ಬರ್ತಡೇ ಕಟ್ ಮಾಡೋಣ, ಎಲ್ಲರೂ ಇದ್ದಾಗ ಒಂದು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಬನ್ನಿ. ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇನ್ನೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೊಸ ಚಾನಲ್ ಅಲ್ವಾ, ಅದರಲ್ಲಿ 230 ಇದ್ದರು. ಎಷ್ಟೋ ಕಷ್ಟಕ್ಕೆ ಇದರಲ್ಲಿ ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೆಳಿಬೇಕು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಎಲ್ಲರೂ ವಿಶ್ ಮಾಡೋದು ಮರ್ತೋಗ್ಬಿಡಿ, ಮೋಕ್ಷಿತಾಗೆ ವಿಶ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೋಕ್ಷಿತ ಬರ್ತಡೇ ಡ್ರೆಸ್ ನೋಡ್ತೀನಿ, ಇನ್ನೂ ಹಾಕಲಿಲ್ಲ, ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಡ್ರೆಸ್ಸು ನೋಡಿ ಲಾಸ್ಟಿಗೆ ಇದನ್ನು ಸೆಲೆಕ್ಟ್ ಮಾಡಿದೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಮೀಶೋ ಅಲ್ಲಿ. ಏನಕ್ಕಪ್ಪ ಅಂದರೆ ಒಂದು 2 ಜೊತೆ ಆರ್ಡ್ರ್ ಮಾಡಿದೆ. ಸಂಡೇ ಸೆಲೆಬ್ರೇಷನ್ ಮಾಡ್ತೀವಲ್ಲ ಅವತ್ತೊಂದು ಹಾಕೋಣ, ಇವತ್ತೊಂದು ಹಾಕೋಣ. ಮತ್ತು ನಾರ್ಮಲ್ ಟೀ ಶರ್ಟ್ಸ್ ಪ್ಯಾಂಟ್ ತೊಗೊಂಡೆ. ಅದು ನಾರ್ಮಲಾಗಿ ಬೆಳಗ್ಗೆ ಆ ಥರ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಆ ಅಂಗಡಿಯಲ್ಲಿ ತೊಗೊಂಡ್ರೂ ಅದೇ ಪ್ರೈಸ್ ಅನಿಸುತ್ತೆ, ಮತ್ತು ಆನ್ಲೈನಲ್ಲೂ ಅದೇ ಅನಿಸುತ್ತೆ. ಆ ಅಂಗಡಿಯಲ್ಲಿ ಇನ್ನೂ ಇದೇ ಕ್ವಾಲಿಟಿ ಇರುತ್ತೆ, 800 900 ರೂಪಾಯಿ 700 ರೂಪಾಯಿ ಆ ಥರ ಕೇಳ್ತಾರೆ. ಸೇಮ್ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಅದಕ್ಕೆ ನಾನು ಆನ್ಲೈನಲ್ಲೇ ತೊಗೊಳ್ಳೋಣ ಡಿಸೈಡ್ ಮಾಡೋ, ಆನ್ಲೈನಲ್ಲಿ ತೊಗೊಂಡೆ. ಇದು ಈ ಥರ ಮೋಕ್ಷಿತಾಗೆ ಪ್ಯಾಂಟು ಟೀ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣೋದು. ಬೇರೆ ಮಿಡಿ ಥರದ್ದೆಲ್ಲ ಹಾಕಿದ್ರೆ ಅವಳು ನಡೆಯಲ್ಲಲ್ವ, ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅವಳು ಸಣ್ಣ ಇರೋದಕ್ಕೆ ಬೇರೆ, ಅದಕ್ಕೆ ಪ್ಯಾಂಟು ಟೀ ಶರ್ಟೇ ಪ್ರಿಫರ್ ಮಾಡ್ತೀವಿ. ಅದು ಸಾಫ್ಟಾಗಿರ್ಬೇಕು ಅವಳಿಗೆ, ಸ್ವಲ್ಪ ಚುಚ್ಚಾರೋ ಥರದ್ದಿದ್ರೂ ಅವಳು ಅಳ್ತಾನೆ ಇರ್ತಾಳೆ. ಅದಕ್ಕೆ ಇದನ್ನು ತೊಗೊಂಡಿದ್ದು, ಸಾಫ್ಟಾಗಿರುತ್ತೆ ಅಂತ. ಇದು ಪರ್ಪಲ್ಲು. ನೆಕ್ಸ್ಟ್ ಹೋದ ವರ್ಷ ಪರ್ಪಲೇ ತೊಗೊಂಡಂಗಿದ್ದೀನಿ, ಪರ್ಪಲ್ಲು ಪಿಂಕು. ಈ ಸಲ ಪರ್ಪಲ್ಲು ಬ್ಲ್ಯಾಕ್ ಪ್ಯಾಂಟ್. ಇದು ನಾನು ಏನು ಮಾಡಿಬಿಟ್ಟಿದ್ದೆ ಗೊತ್ತಾ, ಅವಳು ಇವಾಗ 8th ಇಯರ್ ಬೀಳ್ತಿದೆ ಅಂತೇಳ್ಬಿಟ್ಟು 7 to 8 ಇಯರ್ ಆರ್ಡ್ರ್ ಮಾಡಿಬಿಟ್ಟೆ. ಅದು ದೊಡ್ಡದು ಬಂತು ಅಂತೇಳ್ಬಿಟ್ಟು ಮತ್ತೆ ಎಕ್ಸ್ಚೇಂಜ್ಗೆ ಹಾಕಿ ಇದು 5 to 6 ಇಯರ್ಸ್ ಆರ್ಡ್ರ್ ಮಾಡಿದ್ರೆ ಇಷ್ಟು ದೊಡ್ಡದು ಬಂದಿದೆ ನೋಡಿ. ಇಷ್ಟು ದೊಡ್ಡದಾಗಿದೆ, ಇಷ್ಟು ದೊಡ್ಡದಿಲ್ಲ ಅವಳಿಗೆ. ಮಲ್ತಾಡ ಇರುತ್ತಲ್ವ, ಅದಕ್ಕೆ ಹಾಕ್ಬೇಕು, ಇನ್ನೇನು ಮಾಡೋದು. ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ತೊಗೊಂಡ್ರೆ ಶಾರ್ಟ್ ಆಗೋಗುತ್ತೆ, ಮೊಣ್ಕಾಲ್ವರೆಗೂ ಬರುತ್ತೆ. ಇಲ್ಲ ಉದ್ದದ ದೊಡ್ಡ ತೊಗೊಂಡ್ರೆ ಈ ಥರ ಉದ್ದ ಏನೋ ಕರೆಕ್ಟಾಗಿ ಸರಿ ಹೋಗುತ್ತೆ. ಇದೆ ಸ್ವಲ್ಪ ದಪ್ಪ ಬೇಕು ಸೊಂಟ, ಅವಳದು ಸಣ್ಣ. ಅದೇ ಇಷ್ಟೇ. ಇವಾಗ ಹಾಕಿರೋದು ರೆಡ್ ಕಲರು. ನಾರ್ಮಲ್ ಟೀ ಶರ್ಟ್ಸ್ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ಇದ್ದಾವೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿಸ್ತೀನಿ. ಈ ವಿಡಿಯೋದಲ್ಲಿ ಫುಲ್ಲು ಲೆಂತಿಯಾಗಿ ಹೋಗುತ್ತೆ. ಇನ್ನು ನನಗೆ ಇವತ್ತು ದಿನ ಇದೆ, ಮತ್ತು ಒಂದು ಸ್ಯಾಟರ್ಡೇದು ವ್ಲಾಗ್ ಮತ್ತು ಸಂಡೇದು 3 ಡೇಸ್ದು ಇದರಲ್ಲೇ ಮಿಕ್ಸ್ ಮಾಡಿ ಹಾಕ್ತೀನಿ. ಆದರೆ ಎಲ್ಲ ಮೆಮರಿ ಆಗಿರುತ್ತೆ ಅಂತ ಎಲ್ಲ ಹಾಕ್ತೀನಿ ಅಷ್ಟೇ. ಅವಳು ನಿದ್ದೆ ಆದಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡೋಣ. ಆಮೇಲೆ ಇವಾಗ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಬೇಕು, 5 ಗಂಟೆ ಪೂಜೆ ಮಾಡ್ತೀನಿ. ಇನ್ನೂ 4:15, ಇನ್ನೊಂದು ½ ಅನ್ ಅವರ್ ಮುಗಿಸಿದ್ದಾಯಿತು. ಹಾಡು ಆಫ್ ಮಾಡಿದ್ದೀನಿ, ಯಾಕಂದರೆ ಅದು ಕಾಪಿರೈಟ್ಸ್ ಆ ಥರ ಎಲ್ಲ ಬಂದುಬಿಡುತ್ತೆ ಹಾಡಿರ್ತದೆ ಅಂತ ಹೇಳ್ಬಿಟ್ಟು. ಪೂಜೆ ಇವಾಗ ತಾನೇ ಕಂಪ್ಲೀಟ್ ಮಾಡಿದೆ. ಯಾವ ಥರ ಮಾಡಿದ್ದೀನಿ ನೋಡಿಸ್ತೀನಿ ಬನ್ನಿ. ಈ ಥರ ಪೂಜೆ ಮುಗಿಸಿದ್ದೀನಿ. ಇಲ್ಲಿ ನೋಡಿ, ಇದು ಹೊಸ್ದಾಗಿ ತೊಗೊಂಡೆ, ಇದು ಸಕ್ಕತ್ತಾಗಿ ಕಾಣುತ್ತೆ. ಸ್ಮೆಲ್ ಏನು ಬರೋದಿಲ್ಲ, ಆದರೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇದು ಸ್ಮೆಲ್ ಬರೋದು, ಇದು ಸಾಂಬ್ರಾಣಿ ಕಪ್ ಥರ, ಅದು ಸ್ಮೆಲ್ ಬರುತ್ತೆ ಘಮ ಘಮ ಅಂತ ಹೇಳ್ಬಿಟ್ಟು ಈ ಥರ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ನಮ್ಮ ಮೋಕ್ಷಿತ ಏನು ಮಾಡ್ತಿದ್ರು ನಾನು ನೋಡಿಸ್ತೀನಿ ನೋಡಿ. ರೆಡಿ ಮಾಡಿಸ್ಬಿಟ್ಟು ಮಲ್ಕೊಂಡಿದ್ದಾಳೆ. ಇದು ನಮ್ಮ ಮೋಕ್ಷಿತ ಲೂಸು, ಇದೆಲ್ಲ ಹಾಕ್ಬಿಟ್ಟಿದ್ದೀನಿ, ದಾರ ಈ ಥರ ಹಾಕಿದ್ದೀನಿ. ಫುಲ್ ಸೊಂಟ ಲೂಸು. ಇನ್ನೆಲ್ಲ ಹೈಟು ಪ್ಯಾಂಟ್ ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ, ಟಾಪ್ ಎಲ್ಲ. ಏನಮ್ಮ ಬರ್ತಡೇ ಗರ್ಲು, ಹ್ಯಾಪಿ ಬರ್ಡೇ ಮೋಕ್ಷಿತ. ಬುಜ್ಜಿ 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 ಬುಜ್ಜಿ. ನಮ್ಮ ಮೋಕ್ಷಿತಾಗ ಅಲ್ಲಿಗಳೆಲ್ಲ ಬಿದ್ದೋಗಿದ್ದಾವೆ. ಕೆಳಗಡೆ ಹೊಸ ಅಲ್ಲಿ ಬರ್ತಿದೆ, ಬಿದ್ದು ಮೇಲೆಲ್ಲ ಬಿದ್ದಿದೆ, ಇನ್ನೂ ಬರಬೇಕದು. ಮೊನ್ನೆನೇ ಒಂದು ಬಿತ್ತು ಇಲ್ಲಿ. ಇವೆಲ್ಲ 2 months ಆಯಿತು ಬಿತ್ತು, ಬರುತ್ತೆ ಇನ್ನು 4-5 minutesಲ್ಲಿ.
ಈ ಥರ. ಸುಬ್ಬು ಅವ್ರ ಕೆಲಸದಿಂದ ಬಂದಮೇಲೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಕೇಕ್ ತೊಗೊಂಡು ಸುಧಾ ಅವ್ರ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ಬಂದು 6:30 ಆಗೋಗಿದೆ ಟೈಮು. ಇನ್ನು ಹೋಗಿ ಕಟ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಒಂದು 8:30 ಆ ಥರ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ, ಆ ಥರ ಲೇಟ್ ಆಗುತ್ತೆ. ಎಯ್ ಅಂಟ ನಿದ್ದೇದು ಏ ಹೇಳಪ್ಪೋ మీరు ఉండరా సరే కొడుక ఇంకమ్మా అందరూ ఉన్నారమ్మా ಎಬ್ರೋ ಸರ ಮನೆಗೆ ಬಂದ್ವಿ. ಇವಾಗ ಊಟ ತಿಂದ್ಬಿಟ್ಟು ಮಲ್ಕೋಬೇಕು. ನೆಕ್ಸ್ಟ್ ವ್ಲಾಗ್ನ ಸ್ಯಾಟರ್ಡೆ ಕಂಟಿನ್ಯೂ ಮಾಡ್ತೀನಿ. ಈ ಸೆಲೆಬ್ರೇಷನ್ದು ಹಂಗೆ ಕಂಟಿನ್ಯೂ ಆಗಿ ಬಂದ್ಬಿಡಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ತಿಂದ್ಬಿಟ್ಟು ಸ್ಯಾಟರ್ಡೆ ಸಿಗೋಣ. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿರೋದು. ಇದು ಬಂದು ಫ್ರೈಡೆ 20 ಡೇಟ್ ಬಂದು 20. ಇವಾಗ ನಾನು ಬಜಾರ್ಗೆ ಹೋಗಬೇಕು. ರೆಡಿ ಆಗಿದ್ದೀನಿ, ಮೋಕ್ಷಿತನ ರೆಡಿ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಬಿರಿಯಾನಿಗೆ ಐಟಮ್ಸ್ ಬೇಕು. ಮತ್ತು ನಾಳೆ ಸ್ಯಾಟರ್ಡೆ, ಅವ್ರು ನಾಳೆ ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ. ಮತ್ತು ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಎಲ್ಲ ಮಾಡಿ ನಾಳೆ ಹೋಗೋಕ್ಕೆ ಲೇಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಅದೇ ಇರುತ್ತಲ್ವ, ಅದಕ್ಕೆ ಐಟಮ್ಸು ಏನೇನು ಬೇಕು ಅಂತೇಳಿ ರೇಷನ್ ಎಲ್ಲ ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡೆ. ಗ್ರೋಸರಿ ಅದೆಲ್ಲ ಇದೆ. ಮಿಕ್ಕಿದ್ದು ಚಿಲ್ಲರೆ ಐಟಮ್ಸು, ವೆಜಿಟೇಬಲ್ಸ್ ಆ ಥರ ತೊಗೊಂಬರ್ಬೇಕಷ್ಟೇ. ಇವಾಗ ಹೋಗಬೇಕು. ಮತ್ತು ಐಬ್ರೋ ಮಾಡಿಸ್ಕೊಬೇಕು, ತುಂಬ ಬಂದುಬಿಟ್ಟಿದೆ. ಐಬ್ರೋ ಮಾಡಿಸ್ಕೊಂಡು ಬೆಲ್ಟ್ ಬೇಕಾಗಿತ್ತು. ನಾನು ಜೀನ್ಸ್ ತೊಗೊಂಡಿದ್ದೆ, ಸ್ವಲ್ಪ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ವಲ್ಪ ಲೂಸಾಗಿ ಬೇಕಂತ ಹೇಳ್ಬಿಟ್ಟು ಅದಕ್ಕೆ ಬೆಲ್ಟ್ ತೊಗೊಂಬರ್ಬೇಕು. ಮತ್ತು ನಾನು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಡೆಲಿವರಿ ಆಗಿದೆ. ಡರ್ಮಾಕೋಲ್ ಬೈ 1 get 1 ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಚೆನ್ನಾಗಿ ವರ್ಕ್ ಆಗ್ತಿದೆ ಫೇಸ್ ವಾಶ್ ಅಂತ ಹೇಳ್ಬಿಟ್ಟು. ನಿನ್ನೆ ನೋಡ್ಸೋದು ಮರ್ತೋಗ್ಬಿಟ್ಟಿದ್ದೀನಿ. ಇದು ಸುಧಾ ಗಿಫ್ಟ್ ಮಾಡಿದ್ದು ಮೋಕ್ಷಿತಾಗೆ ಬರ್ತ್ಡೇಗೆ ಡ್ರೆಸ್ಸು. ಇದನ್ನು ನೋಡ್ಸೋಣ. ಯಾವ ಡ್ರೆಸ್ ಅಂತ ಹೇಳ್ಬಿಟ್ಟು ಸ್ಕೈ ಬ್ಲೂ, ಲೈಟ್ ಬ್ಲೂ ಕಲರು, ಚೆನ್ನಾಗಿದೆ. ಫ್ರಾಕ್ ಇದು ಸಾಫ್ಟಾಗಿದೆ. ಅವಳು ಸಾಫ್ಟಾಗಿದ್ರೆ ಹಾಕ್ಕೊಳೋದು, ಸಾಫ್ಟಾಗಿದೆ. ಇದನ್ನು ಇವತ್ತಾದರೂ ಹಾಕೋಣ. ಚೆನ್ನಾಗಿದೆ ಅಲ್ವಾ? ಇದನ್ನು ಹಾಕಿ ಫೋಟೋಸ್ ತೆಗಿಬೇಕು. ಅವಳು ಚೆನ್ನಾಗಿ ಕಾಣುತ್ತೆ. ಮೋಕ್ಷಿತಾಗೆ ಲೈಟ್ ಕಲರ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಅವಳಿಗೂ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಂದು ಬ್ಯಾಗ್ ಬಂದಿದೆ ಈ ಥರ ಕ್ಯೂಟಾಗಿ. ಇದು ಸುಧಾ ಗಿಫ್ಟ್ ಕೊಟ್ಟಿದ್ದು. ಇದನ್ನು ಎತ್ತಿ ಬ್ಯಾಗಲ್ಲಿ ಇಟ್ಟು ಇದನ್ನು ತೆಗಿಯೋದೇ ದೊಡ್ಡ ಕಷ್ಟ. 2 ಫೇಸ್ ವಾಶಸ್ ಬಂದಿರೋದು. ಇದು ತುಂಬ ಚೆನ್ನಾಗಿರುತ್ತೆ. ಪಿಂಪಲ್ಸ್ ಏನಾದ್ರು ಚಿಕ್ಕ ಪಿಂಪಲ್ಸ್ ಇದ್ದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫೋನ್ದು ಇದು ನಂದು ಒಂದು ಯೂಸ್ ಮಾಡ್ತಾಯಿದ್ದೀನಿ, ಖಾಲಿ ಆಗಿದೆ. ಆಮೇಲೆ 2 ತೊಗೊಂಡಿದ್ದು. ಇದು ಬಂದು ನನಗೆ 408 rupees ಆಯಿತು. ಡೆಲಿವರಿ ಚಾರ್ಜು ಸೇರಿ 60 ರೂಪಾಯಿ ಹಾಕಿದ್ದಾರೆ ಶಿಪ್ಪಿಂಗ್ ಚಾರ್ಜ್. ಅದಿಲ್ಲ ಅಂದರೆ ನಾನು ಸ್ವಲ್ಪ ಕಮ್ಮಿ ಬೀಳೋದು. ತಾನೇ ಬಂದ್ವಿ, ಎಲ್ಲ ಶಾಪಿಂಗ್ ಮಾಡ್ಕೊಂಡು ಸುಸ್ತಾಗೋಯ್ತು. ಅಲ್ಲಿ ಸುಬ್ಬು ಊಟ ತಿಂತಾಯಿದ್ದಾರೆ. ಏನೇನು ತೊಗೊಂಬಂದಿದ್ದೀನಿ ಅಂದರೆ ಚೇಪೆ ಕೈಗಳು, ಬಿರಿಯಾನಿ ಐಟಮ್ಸ್, ನೆಳ್ಳೆಣ್ಣೆ ಇದರಲ್ಲಿ ಇಷ್ಟು 50 ರೂಪಾಯಿ ಅಂದರೆ ಜಾಸ್ತಿ ಅಲ್ವಾ? ತುಂಬ ಕಮ್ಮಿ. 50 ರೂಪಾಯಿ ಇದು 1/4 kg. ಇಲ್ಲಿ ಬಿರಿಯಾನಿಗೆ ಪುದೀನ, ಕೊತ್ತಂಬರಿ, ಹಾಲು ಸೊಪ್ಪು ಇದು ನಾನು ತೊಗೊಂಡಿರೋದು. ಹ್ಯಾಟ್ ನಾನು ತೊಗೊಂಡಿರೋದು ಲೈಟ್ ಬೇಬಿ ಪಿಂಕು. ಟೊಪ್ಪಿನೂ ಒಂದೈತೆ, ಹ್ಯಾಟು ಒಂದಿರಬೇಕು. ಇದನ್ನು ಫಂಕಿ ಡ್ರೆಸ್ ಮಾಡ್ಕೊಂಡು ಹೋಗೋಕ್ಕೆ. ಇದು ಬೆಲ್ಟ್ ಇಷ್ಟು ಮತ್ತು ಅಕ್ಕಿ ಮೊಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀವಿ. ಇದನ್ನು ತೊಗೊಂಡು ಚೆನ್ನಾಗಿ ಕಾಣ್ತದೆ. ಹಾಯ್ ಗೈಸ್, ಇವತ್ತು ಸ್ಯಾಟರ್ಡೆ ವ್ಲಾಗ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಇರೋದು. ಇವತ್ತು ಶನಿವಾರ. ಇವಾಗ ಅವರು ಬಿಟ್ಟಿದ್ದಾರೆ ಅಂತ ಬರ್ತಾ ಇದ್ದಾರೆ. ಬ್ಯಾಂಗ್ಳೂರಿಂದ ಬರಬೇಕು. ಇನ್ನೊಂದು 1-2 ಅವರ್ಸಲ್ಲಿ ಬರ್ಬೋದು. ಇನ್ನು ನಾನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರು, ರೈಸ್ ಮತ್ತು ಹಪ್ಪಳ ಮತ್ತು ಪೊಟ್ಯಾಟೊ ಫ್ರೈ ಅಂದ್ಕೊಂಡಿದ್ದೀನಿ. ನೋಡಬೇಕು. ಆಮೇಲೆ ಇದು ಬ್ರೌನೀಸ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಯಾವಾಗ ನಾನಿದ್ದಾಗೆ ಮಾಡ್ಕೊತೀನಿ. ಅವ್ರಿಗೆ ಯಾವತ್ತು ಟೇಸ್ಟ್ ಮಾಡಿಸಿಲ್ಲ, ಅದಕ್ಕೆ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಇಷ್ಟು ಟೈಮಲ್ಲೇ ಆಗುತ್ತೆ ಇಲ್ಲ ನನಗೂ ಗೊತ್ತಿಲ್ಲ, ಆದರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಐಟಮ್ಸು
ಮಾಡಬೇಕು. ಬೆಳಗ್ಗೆ ಕಮ್ಮಿ ಇದೆ. ಬಾಗಿಲು ತೆಗೆದ್ರೆ ಗಾಳಿ ಜಾಸ್ತಿ ಗಾಳಿ ಇದೆ ಇಲ್ಲಿ. ಇವಾಗ ಇದೆ. ಇವಾಗ ಇವೆಲ್ಲ ಅಡುಗೆ ಮಾಡಬೇಕು. ಏನು ರೆಸಿಪೀಸ್ ನೋಡಿಸ್ತಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ವ್ಲಾಗ್ ಮಾಡೋವಾಗ ನೋಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬೇರೆ ಬರೋ ವ್ಲಾಗ್ಸಲ್ಲೆಲ್ಲ ನೋಡಿಸ್ತೀನಿ ಅಡುಗೆಗಳು. ಇವಾಗ ಅಡುಗೆ ಮಾಡಿಬಿಟ್ಟು ಸಿಗೋಣ. ಇವತ್ತು ವಿಶಾಲ ಅಂತ ಹೇಳಿದ್ನಲ್ವ, ಅದ್ರ ಸುಬ್ಬು ಅವರ ತಂಗಿ, ನಮ್ಮ ಯಜಮಾನ್ರವರ ಅವರ ತಂಗಿ ಹಸ್ಬೆಂಡ್ದು ಇವತ್ತು ಬರ್ತಡೆ, ಶನಿವಾರ. ಅದು ಕೂಡ ಸೆಲೆಬ್ರೇಷನ್ ಇರುತ್ತೆ ಇವತ್ತು. ಅದನ್ನು ಕೂಡ ನೋಡಿಸ್ತೀನಿ ನಿಮಗೆ. ಫುಲ್ ವಿಡಿಯೋ ನೋಡಿ. ఇంకా వీడియోనే ఆన్సర్ ఇప్పుడు ఆన్సర్ ఆమెకి బాయ్ కూడా ఏమన్నా చెప్పుకో, నాకు తెలిసింటే నీకేం. ಇವತ್ತು ನಾವು చెప్పేప్పుడు ಇವತ್ತು ನಾವು ಬೆಂಗಳೂರಿನಿಂದ ಬಂದಿದ್ದೀವಿ ಮೋಕ್ಷ ಬರ್ತಾರೆ ಸೆಲೆಬ್ರೇಟ್ ಮಾಡಕ್ಕೆ ಅಷ್ಟೇ ಅಷ್ಟೇ. సబ్స్క్రైబ్ అది ఇంకా వీడియో వేస్తేనే చూపించే ఛానల్లో. షేర్ చేయి ఛానల్ వద్దు, వీడియో వేసిన ఇంకా షేర్ చేస్తా. ಸಬ್ಸ್ಕ್ರೈಬ್ చేస్తా ಇಬ್ರೇಮ್ ಸಬ್ಸ್ಕ್ರೈಬ್. ಅಯ್ಯೋ ನಮ್ಮ ಕಿಚನ್ ಸೂಪರ್. ನಮ್ಮ ಕಿಚನ್ ನೋಡ್ಬೇಕು ಗೈಸ್. ನಮ್ಮ ಟೀ ಮಾತ್ರ ನೋಡಿದನು ಮಾಡಿರೋದು. ಫುಲ್ಲು ನೀರೇ ಐತೆ ಇದರಲ್ಲಿ, ಇನ್ನೇನು ಇಲ್ಲ. ಕನ್ನಡ ಮಾತಾಡ್ಬೇಕು ನಮ್ಮ ಚಾನಲ್. ಕನ್ನಡ, ನಾವು ಕನ್ನಡದವ್ರು ಹಂಗೆ ಕೂತ್ಕೊಳ್ಬೇಕಾ? ಮಮ್ಮಿ ನೋಡ್ತಾ ಅನ್ಸಡು ವಿಡಿಯೋ ಆಚರಿಸು ಏಕೆ? ಓಹ್, ನಾನು ಹೆಂಗಿದ್ದೀನಿ? ಕನ್ನಡ ನಮ್ಮ ಚಾನಲ್ಲು. ಕನ್ನಡವೇ ಜಯತಿ. ಕನ್ನಡ ಅನ್ಕೊಂಡು ತೆಲುಗು ಚಾನಲ್ ಅನ್ಕೊಂಡು ತೆಲುಗು ಸೀರೆ. ಇದು ಲೀಚಿ ಗಾಯ್ಸ್. ಲೀಚಿ ತಿಂತಾ ಇದ್ದಾನೆ. ಈ ಸೇಮ್ ತಾಟ್ ನಂಜು ತಿಂದರೆ ಲೀಚಿ ತಿಂದರೆ ಏನು ಡಿಫ್ರೆನ್ಸ್ ಇಲ್ಲ. ಅದು ಬಿಡ್ಸಕ್ಕೆ 1 hour ಆಗುತ್ತೆ ಗಾಯ್ಸ್. 1 hour ಇಟ್ಯಾಲಿಟಿ ಅಲ್ಲ, 1000 hours ಇಟ್ಯಾಲಿಟಿ. ಟೆರ್ರಸ್ ಮೇಲೆ ಚುಕ್ಕಿ ನೋಡ್ಕೊಂಡು 12:30 ಆಗಿದೆ. ಇವಾಗ ನಮ್ಮ ಎಮ್ಮಿ ಆರೆಂಜ್ ತಿಂತೀವಿ. ಇವಾಗ ಚುಕ್ಕೆನೆ ಕಾಣಿಸ್ತಾ ಇಲ್ಲ. ಬಿಸಿ ಬಿಸಿ ತಿಂದರೆ ಎಲ್ಲರೂ ನಾವು ತಣ್ಣಗೆ ತಿನ್ನೋದು. ಬೇರೆ ನಿಮ್ಗೆ ಅಂದ್ಕೊಳ್ತೀವಿ. ಮೆಣಸಿಗೆ ಸ್ಪೈಸ್ ಈ ಥರ ಸಕ್ಕತ್ತಾಗಿದೆ. ಅಂದ್ರೆ ತಿನ್ಸು ಬಾ ಅದ್ಕೋ. వద్రామును నమ్మిను ಹೆಂಗೈತೆ? ಸರಿಯಾಗಿ ಇದು ಮಾಡಿಲ್ವಾ ನೀವು? ಖಾರ ಎಲ್ಲ ಇಲ್ಲೇ ಐತೆ. ಜಿಲ್ಲ ಅಂತೀಯ. ಬಿರಿಯಾನಿಗೆ ಪ್ರಿಪ್ರೇಷನ್ ಆಗ್ತಿದೆ. ನೈಟಿ ಹಾಕೊಂಡು ವಿಡಿಯೋಸ್ ಮಾಡಲ್ವೇನಾ? ಇವಾಗ ಇಷ್ಟು ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸ್ಪೈಸಸ್, ಚಕ್ಕೆ, ಲವಂಗ, ಇದು ಅದು ಅದು ಅವೆಲ್ಲ, ಕಸೂರಿ ಮೆಣಸಿ ಅವೆಲ್ಲ, ಆನಿಯನ್. ಇವಾಗ ಆನಿಯನ್ ಹಾಕ್ತಾ ಇದ್ದೀವಿ. ನಾ ಬಾಡಿಗೆ కరెంట్ ఇప్పుడు సాయంకాలం వచ్చేదంట. ఓ సరిపోయిందిలే కథ.
ఇంకొంచెం ఫ్లేమ్ పెడతావా ఎట్లు మర్చిపోయినా కొంచెం పెట్టుకున్నా చాలా ఎంత ఉంది అంతే అప్పుడే ఉంది అంతే ఉందా చూడు ఇప్పుడు కొంచెం అంత తిప్పేస్తూనే ఉండదు అప్పుడప్పుడు ఉప్పేదా ఉప్పు పాడుంది ಇಲ್ಲಿ ನೋಡಿ ಈ ಥರ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಬ್ರೌನಿಶ್ ಆಗಿ ಬರಬೇಕು ಈ ಥರ ಫ್ರೈ ಆಗಿರ್ತಿತ್ತು ಇನ್ನೂ ಫ್ರೈ ಆಗ್ತಿತ್ತು ಚೆನ್ನಾಗಿ ಬ್ರೌನಿಶ್ ಕಲರ್ ವಿಡಿಯೋ ಸಾನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಿ ಅಂತೆಲ್ಲ ಇವಾಗ ಆನಿಯನ್ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಈ ಥರ ಇವಾಗ ಆನಿಯನ್ ಪೇಸ್ಟ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಕಲಿಸ್ತಾನೆ ಇರ್ಬೇಕು ನೋಡಿ ಈ ಥರ ಆಗೋಗಿರ್ತಿಲ್ಲ ಅಂದರೆ ಇವಾಗ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಗ್ರೈಂಡ್ ಮಾಡಿರೋದು ಹಾಕಿದ್ದೀವಿ ಒಂದು ಜಾರಷ್ಟು ಕ್ವಾಂಟಿಟಿ ಬಂದು 4 kg ಅಕ್ಕಿ 3 kg ಚಿಕನ್ನು చెప్పినಲ್ಲ ವಾಯ್ಸ್ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀವಿ ಪೇಸ್ಟು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋದು ಫ್ರೈ ಮಾಡ್ಕೊಬೇಕು ಟೊಮೊಟೊ ಹಾಕ್ತಾ ಇದೀವಿ ಇವಾಗ 1 kg ಅಷ್ಟಿರುತ್ತೆ 1 kg ಮೇಲೆ ಇರುತ್ತಲ್ಲ ಈಗ 1 kg 1 kg ಇರುತ್ತೆ ಅಷ್ಟೇ ಇಲ್ಲ 1 kg ಪೇಸ್ಟ್ ಎಲ್ಲ ಸೇರಿಸುತ್ತೆ 1 kg ಟೊಮೊಟೊನ ಇನ್ನೂ ಜಾಸ್ತಿ ಇಲ್ಲ ಇನ್ನೂ ಜಾಸ್ತಿ ಇದೆಯಾ ಇಲ್ಲ 1 kg ಟೊಮೊಟೊ ಇದೆ 3 kg ಚಿಕನ್ನು ಮತ್ತೆ ಕೊತ್ತಂಬರಿ ಪುದೀನ ಒಂದೊಂದು ಕಟ್ ಹಾಕಿದ್ದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಕ್ಕಿದೆ ಮರ್ತೋಗಿದ್ದೀವಿ ವಿಡಿಯೋ ಮಾಡೋದು ಇದರಲ್ಲಿ ಬ್ಯುಸಿಯಲ್ಲಿ ಇದರಲ್ಲಿ ಏನು ಬಿರಿಯಾನಿ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಚಿಕನ್ ಮಸಾಲ ಮತ್ತು ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಚಿಕನ್ ಎಲ್ಲ ಹಾಕಿದ್ದೀವಿ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡಾಕಿದ್ದೀವಿ ಮರ್ತೋಗಿ ವಿಡಿಯೋ ನೋಡ್ಸೋಕ್ಕಾಗಿಲ್ಲ ರೆಸಿಪಿ ಇವಾಗ ನೀರು ಹಿಡಿತಿದ್ದಾನೆ ಹಾಕ್ತಾ ಇದ್ದೀವಿ 15 ಗ್ಲಾಸ್ ಅಕ್ಕಿಗೆ 30 ಗ್ಲಾಸ್ ವಾಟರ್ ಹಾಕ್ಕೊತಾ ಇದ್ದೀವಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗಬೇಕು ಉಪ್ಪು ಹಾಕ್ಕೊಬಿಡಿ ಹಂಗೆ ಖುಷಿ ಆಗೋಯ್ತು ಹ್ಯಾಪಿ ಬರ್ತ್ಡೇ ಮೋಕ್ಷಿತಾ ಚಿಕನ್ ಪೀಸ್ ಏನ್ ಮಾಡ್ತಾರೆ ನೀಟಾಗಿ ಇದು ಉದುರಾಗ್ತೈತಮ್ಮ ಎಲ್ಲ ಕೇಕ್ ಉದುರಿಸ್ತೀವಿ ನೀವು ಚೆನ್ನಾಗಿ ನಿನ್ನ ಹತ್ರ ಹೋಗ್ಬ ನೀನು ಇಲ್ಲಿ ನೋಡಿ ಅಕ್ಕೆ ಅಶೇ ತಿನ್ನಿಸ್ಕೊಳ್ತಾರೆ ಆಯ್ ಏನೋ ಒಂದು ನಿಮಿಷ ಕೇಕ್ ತಿನ್ನಿಸ್ತಾರೆ బాగా వస్తుందా
ಮೋಕ್ಷಿತ ಏನು ಕಲ್ತಾ ಇರೋದು ನೀನು ಬಂತಾ ಏನು ಸೌತೆಕಾಯಿ ಈರುಳ್ಳಿ ಇದು ಬಿರಿಯಾನಿ ನೋಡ್ಸೋಕ್ಕಾಗಿಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಸಕ್ಕತ್ತಾಗಿ ಬಂದಿದೆ ಮತ್ತೆ ಕಬಾಬ್ ಅಷ್ಟೇ ಇಷ್ಟು ನಮ್ಗೆ ರೆಡಿಯಾಗಿದೆ ಇನ್ನು ಫೋಟೋಸ್ ತಕ್ಕೊಬೇಕು ನಮ್ಮ ಅಲ್ಲಿ ತಿಳಿಸಿದ್ದಾರೆ ಕೊತ್ತ ಚಾನಲ್ಗೆ ಅದ ನಮ್ಮ ಅಕ್ಕ ಸಿಸ್ಟರ್ ನಮ್ಮ ಅಕ್ಕ ಮಗಳು ಇವರು ಸುಬ್ಬಾರ್ಥ ಹಂಗೆ ಮಿಮ್ಮಿ ಇದು ನಮ್ಮ ಮನು ಇದು ನಮ್ಮ ಅತ್ತೆ ಸುಬ್ಬರ ಅಮ್ಮ ಇದು 2 ಪಾಪಗಳು ಇಷ್ಟಾಯ್ತು ಸೂಪರ್ ಏನು ಕೇಳಿ ನಾನು ಮಾಡಿರೋದು ಅಂತೆ ಮಾಡಲೇವು ಮಾಡಲು ಮನು ಅಲ್ಲೊಂದು ಕೇಕ್ ಕೊಡೋ ಸುಬ್ರಮಣಿ ಓಹೋ ಕೇಕ್ ಏಯ್ ಗಾಡಿ ಗಲೀಜ್ ಯಾವ್ದು ಪೋ ಹಿಂಸ ಪೋ ಎಲ್ಲ ಮುಗೀತು ನೆಂಟ್ರೆಲ್ಲ ಹೋದ್ರು ಗೈಸ್ ಇದನ್ನೆಲ್ಲ ಕ್ಲೀನ್ ಮಾಡೋದು ತೊಳೆಯೋದು ಕಷ್ಟ ಎಲ್ಲರಿಗೂ ಊಟ ಚೆನ್ನಾಗಿತ್ತಂತೆ ನಾನು ಚೆನ್ನಾಗಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಕಬಾಬ್ ರೆಸಿಪಿ ನೋಡ್ಸಿಲ್ಲ ಕಬಾಬ್ ಕೂಡ ಸಕ್ಕದಾಗಿತ್ತು ಹೋದ್ರು ಮೋಕ್ಷಿತ್ತದು ಸುಧಾ ಕೊಟ್ಟಿದ್ದ ಡ್ರೆಸ್ ನೋಡ್ಸಿದ್ನಲ್ವಾ ಇವಾಗ ನಿತ್ಯ ಕೊಟ್ಟಿದ್ದ ಡ್ರೆಸ್ ನೋಡಿಸಿ ನಿತ್ಯ ಅಂದರೆ ಅವ್ರು ಕೂಡ ನಮ್ಮ ಅಕ್ಕ ಮಗಳು ಅವಳು ಗಿಫ್ಟ್ ಮಾಡಿರೋದು ಮೋಕ್ಷಿತ್ತಾಗಿತ್ತು ಸಾಫ್ಟ್ ಆಗಿದೆ ಇದು ಟಾಪು ಇದು ಪ್ಯಾಂಟ್ ಆಫ್ ಪ್ಯಾಂಟ್ ಥರ ಇದು ಕ್ರೀಮ್ ಕಲರ್ ಬರುತ್ತೆ ಇದು ಒಂಥರ ಗ್ರೀನ್ ಏನು ಗ್ರೀನ್ ಅಂತಪ್ಪ ಇದು ಡಾರ್ಕ್ ಗ್ರೀನ್ ಥರ ವೈಲೆಟ್ ಅನ್ಕೋಬೋದು ಇದು ನಮ್ಮ ಮನೆಯ ಪಕ್ಕದಲ್ಲಿ ಹಳೆ ಮನೆ ಪಕ್ಕದಲ್ಲಿ ಇದ್ದಿರೋ ಫ್ರೆಂಡು ಸುಬ್ಬು ಅವ್ರ ಫ್ರೆಂಡು ಅವ್ರು ಗಿಫ್ಟ್ ಮಾಡಿದ್ರು ಇದು ಪಿಂಕ್ ಕಲರ್ ಗರ್ಲ್ಗೆ ಪಿಂಕ್ ಚೆನ್ನಾಗಿರ್ತಲ್ಲ ಇದು ಕೂಡ ಸಾಫ್ಟ್ ಆಗಿದೆ ಸಾಫ್ಟ್ ನೆಟ್ಟಿದು ಇದು ಮತ್ತು ಅವ್ರನ್ನ ಸುಧಲ್ವಾ ಸುಧಾದು ಫ್ರ್ಯಾಕು ಸುಬ್ಬು ಅವ್ರ ತಂಗಿ ಬಂದು 1000 ರೂಪೀಸ್ ಅಕೌಂಟ್ಗೆ ಹಾಕ್ಬಿಟ್ರು ಏನು ಬೇಕಾದ ಕೊಟ್ಬಿಡು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಇದ್ಕೊಂಡು 500 ಕೊಟ್ಟರು ಡ್ರೆಸ್ಸಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಇದು ಮುಗಿಸಿದಾಗೆ ಬಂದಿದ್ದಕ್ಕೆ ಎಲ್ಲ ನಮ್ಮ ಸೆಲೆಬ್ರೇಷನ್ ಮುಗೀತು ಇವಾಗ ತಾನೇ ಎಲ್ಲರೂ ಹೋದ್ರು ಇವಾಗ ತಾನೇ ಕಳಿಸ್ಬಿಟ್ಟು ಬಂದು ಕೂತ್ಕೊಂಡೆ ಬ್ಯಾಂಗ್ಳೂರಿಗೆ ಹೋಗೋರು ಬ್ಯಾಂಗ್ಳೂರಿಗೆ ಮುಳ್ಬಾಗ್ಲಿಗೆ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ನಾನು ಭಾವಿಸ್ತೀನಿ ಇದೇನಪ್ಪ ಅಂದರೆ ನೆನ್ನೆ ಹೇರ್ ಸ್ಟ್ರೈಟ್ ಮಾಡೋರು ಸುಟ್ಕೊಂಡ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದು ಮಾರ್ಕ್ ಥರ ಆಗೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನಂಗೆ ಸ್ವಲ್ಪ ಆ ಥರ ಲಾಸ್ಟಲ್ಲಿ ಫಿನಿಶಿಂಗ್ ಸ್ವಲ್ಪ ಇದೆ ಅಂತ ಸುಟ್ಕೊಂಡ್ಬಿಟ್ಟೆ ನೋಡಿದ್ರಲ್ವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗೈಸ್